ಮೇಡಮ್ ಎಷ್ಟೊಂದ್ ಜನ ಹೇಳಿಕೆ ಮಾತು ಕೇಳ್ಬಿಡ್ತಾರೆ ಲೈಫ್ ಅಲ್ಲಿ, ಅವ್ರೇನಾದ್ರು ಅಂದ್ರೆ ಬುದ್ಧಿ ಇರಲ್ಲ ಅವ್ರಿಗೆ, ಬುದ್ಧಿ ಇರಲ್ಲ. ವೆರಿ ಗುಡ್. ಒಂದನ್ನ ನಾವು ಮುಚ್ಚಿಡಕ್ ಹೋಗ್ತೀನಿ ಅಂತ ಅದ್ ಹಿಂದೆಗಡೆ 1,000 ಬಂದು ಮುಚ್ಕೊಳುತ್ತೆ ಅದ್ರ ಮೇಲೆ. ಕರೆಕ್ಟ್. ಸೊ ಒಂದಿನ ನಾನು ತಪ್ಪು ಮಾಡ್ದೆ ಅಂತ ಆ ತಪ್ಪನ್ನ ಮುಚ್ಚಿಡಕ್ ಹೋಗ್ತಾ ತಪ್ಪ ಮೇಲೆ ತಪ್ಪಾಗಿ ಅದು ಬೆಟ್ಟದಷ್ಟು ಬೆಳೆದಿರುತ್ತದು. ಸೊ ತಪ್ಪಾಯ್ತಾ, ಆವಾಗ್ಲೇ ಅಟ್ ದ ಸ್ಪಾಟ್ ತಪ್ಪಾಗಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನಲ್ಲೇ ಕರೆಕ್ಷನ್ ಮಾಡ್ಕೊಂಡ್ಬಿಡಿ. ನೀವು ಬೆಳಿಬಹುದು, ಮತ್ತೆ ಆ ತಪ್ಪು ಆಗಲ್ಲ ನಿಮ್ಗೆ. ವೆರಿ ಗುಡ್ ಪಾಯಿಂಟ್. ಹೌದು. ಮತ್ತೆ ಮೇಡಮ್ ನಾವು ಇವ್ರನ್ನ ಗ್ರೂಪಿಸಮ್ ಮಾಡಕ್ ಬಿಟ್ಟೇ ಇರ್ಲಿಲ್ಲ. ನಾವು ಇವ್ರು ಒಬ್ಬರನ್ನೊಬ್ರು ಮಾತಾಡಂಗಿಲ್ಲ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಂಗಿಲ್ಲ, ಇವ್ರ ಗ್ರೂಪ್ ಹಾಕೋದ್ರೆ ಸಾಕು, ನಾಟ್ ಅಲೌಡ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ತಾರೆ. ಇವ್ರ ಕನ್ಸೇ ಬೇರೆ, ಇವ್ರ ವಿಷನೇ ಬೇರೆ, ಇವ್ರ ಕಮಿಟ್ಮೆಂಟ್ ಬೇರೆ, ಇವ್ರ ಕಷ್ಟನೇ ಬೇರೆ, ಅವ್ರದೇ ಬೇರೆ. ಸೊ ಈ ಗ್ರೂಪಿಸಮ್ ಮಾಡ್ದಿರ ಇವ್ರಿಗೆ ನಾವು ಟೀಚ್ ಮಾಡಿದೀವಲ್ಲ, ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಂದ್ ಕಡೆಯಿಂದ ಅಡ್ವಾಂಟೇಜಸ್ ಇದೆ, ಕೆಲವೊಂದ್ ಕಡೆಯಿಂದ ಡಿಸ್ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ, ಇವಾಗ ನಾವ್ ಏನ್ ಮಾಡ್ತಿದೀವಿ ಅದ್ರ ಬಗ್ಗೆ ನಮ್ಗೆ ಅಲ್ಲಿ ಕೆಲವೊಂದ್ ಕಮೆಂಟ್ಸ್ ಬಂತು ಅಂತಂದ್ರೆ ಅದ್ರ ಹಿಂದೆಗಡೆ ಏನಿರುತ್ತೆ ಅನ್ನೋದು ನನ್ಗೂ ಗೊತ್ತಿರಲ್ಲ. ನಾನು ಹೊಸಬ್ಳು, ಕಂಪ್ಲೀಟ್ ಆಗಿ ಹೊಸಬ್ಳು ಈ ಜಾಗಕ್ಕೆ. ಅಯ್ಯೋ ಇವ್ರು ಹೇಳ್ತಾ ಇರೋದು ನಿಜಾನೇ ಇರ್ಬೇಕೇನೋ ಅಂತ ನಾನು ಅನ್ಕೊಂತೀನಿ. ಒಂದು ಪಕ್ಷ ಆತರ ಏನಾದ್ರು ಆಯ್ತು ಅಂದ್ರೆ ನಾನು ಏನೋ ಅನ್ಕೊಂಡ್ ಬಂದಿರ್ತೀನಿ ಇಲ್ಲಿಗೆ. ಓಕೆ, ಇವ್ರು ಹಿಂಗ್ ಅಂದ್ಬಿಟ್ರಲ್ವಾ, ನಾನೇನಾದ್ರು ತಪ್ಪು ನಿರ್ಧಾರ ತಗೊಂಡ್ ಇಲ್ಲಿಗೆ ಬಂದ್ಬಿಟ್ನಾ. ಓಕೆ, ಅದೊಂದು ಡಿಸ್ಅಡ್ವಾಂಟೇಜ್. ಕರೆಕ್ಟ್. ಅಡ್ವಾಂಟೇಜ್ ಅಂತ ಯಾರೇನಾದ್ರು ಹೇಳ್ಕೊಂಡ್ಲಿ ಬಿಡು, ನನಗೇನು ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ, ರೈಟ್ ಪ್ಲೇಸ್ ನಾನು ಬಂದ್ ಕೂತಿದ್ದಿ ಅಷ್ಟೇ.